ಈ ಒಂದು ಸ್ಟೇಟ್ಮೆಂಟ್ ನಲ್ಲಿ ಮಾಜಿ ಸಿಎಂಗೆ ದುಡ್ಡು ಕೊಟ್ಟಿರೋದ್ರ ಬಗ್ಗೆ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರರಾಜ್. ವೀಕ್ಷಕರೇ, ನಾನು ಸ್ಟುಡಿಯೋ ಒಳಗೆ ಬಂದಿದ್ದೀನಿ. ನನ್ನ ಮಾಸ್ಕ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಎಲ್ಲ ಟೈಮಲ್ಲೂ ಕೂಡ ನನ್ನ ಮಾಸ್ಕ್ ಅನ್ನ ಹಾಕೊಂಡಿರ್ತೀನಿ. ಸರ್ಕಾರದ ಎಲ್ಲ ಗೈಡ್ಲೈನ್ಸ್ ನಾನು ಕೂಡ ತಪ್ಪದೇ ಫಾಲೋ ಮಾಡ್ತಾ ಇದ್ದೀನಿ. ನೀವು ಕೂಡ ತಪ್ಪದೇ ಫಾಲೋ ಮಾಡಿ. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಸಚಿವ ಈಶ್ವರಪ್ಪ ಮೇಲಿಂದ ಮೇಲೆ ನಾಲಗೆ ಹರಿಬಿಡ್ತಿದ್ದಾರೆ. ಒಂದು ಅಂದ್ರೆ 2 ಸಲ ಹೊಡೀರಿ ಅಂತ ವಿವಾದ ಎಬ್ಬಿಸಿದ್ದ ಈಶ್ವರಪ್ಪ ಈಗ ಮತ್ತೊಂದು ಹೊಸ ಎಡವಟ್ಟಿನ ಹೇಳಿಕೆ ನೀಡಿದ್ದಾರೆ. ಕುಡುಕ ಮಕ್ಕಳು ಅಂತ ನಾಲಗೆ ಹರಿಬಿಡೋ ಮೂಲಕ ಅವಾಚ್ಯ ಪದಗಳಿಂದ ಕಾಂಗ್ರೆಸ್ ನಾಯಕರನ್ನ ನಿಂದನೆ ಮಾಡಿದ್ದಾರೆ. ಯಾವಾಗ ತಾವು ಆಡಿದ ಮಾತಿನ ಅರಿವಾಯ್ತೋ, ನಾನು ಕೆಟ್ಟ ಪದ ಬೈದಿದ್ದನ್ನ ಹಾಕ್ಬೇಡಿ, ಕುಡುಕ ಮಕ್ಕಳು ಅಂತ ಬೈದಿದ್ದು ಕೋಪದಲ್ಲಿ ಅಲ್ಲ, ಆ ಮಾತನ್ನ ವಾಪಸ್ ಪಡಿತೀನಿ ಅಂತ ಹೇಳಿದ್ದಾರೆ. ಹೇಳಿರ್ತಾರೆ ಮಾತು ಅರ್ಥ ಆಯ್ತಾ? ನಾನು ಯಾಕೆ ಈ ಪದ ಬಳಸ್ತಾ ಇದ್ದೀನಿ ಅಂತಂದ್ರೆ, ಇವ್ರು ಏನು ಹೇಳ್ತಾ ಇದ್ದೀವಿ, ಏನು ಬಿಡ್ತಾ ಇದ್ದೀವಿ ಒಂದೂ ಕಲ್ಪನೆ ಇಲ್ಲ. ಇದನ್ನ ನಾವು ನೇರವಾಗಿ ಹೇಳಿದ್ರೆ ಜೋಕರ್ ಅಂತ ಬದಲಾಯಿಸ್ಕೊಳ್ಳಿ ಅಂತ ಹೇಳದಂಥ ಸಂದರ್ಭದಲ್ಲಿ ನಾನು ಅಂತ ಹೇಳಿದ ಪದ ದಯವಿಟ್ಟು ವಿಡ್ರಾ ಮಾಡಿದ್ದೀನಿ. ನಾನು ದಡ್ ಅಂತ ಹೇಳಿದ್ದಕ್ಕೋಸ್ಕರ ದಡ್ ಅಂತ ರಿಯಾಕ್ಟ್ ಮಾಡಿದ್ದೀನಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದನ್ನ ವಿಡ್ರಾ ಮಾಡಿದ್ದೀನಿ. ಇದನ್ನ ದೊಡ್ಡ ಇಶ್ಯೂ ಮಾಡಬೇಡಿ. ಹೇಳಿರ್ತಾರೆ ಮಾತು ಅರ್ಥ ಆಯ್ತಾ? ನಾನು ಯಾಕೆ ಈ ಪದ ಬಳಸ್ತಾ ಇದ್ದೀನಿ ಅಂತಂದ್ರೆ, ಈಶ್ವರಪ್ಪ ಹೇಳಿಕೆ ಕಾಂಗ್ರೆಸ್ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಮಲಿಂಗಾರೆಡ್ಡಿ, ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಸಿದ್ದು, ಈಶ್ವರಪ್ಪನಿಗೆ ಸಂಸ್ಕಾರ ಸಂಸ್ಕೃತಿಯೇ ಗೊತ್ತಿಲ್ಲ, ಅವರಿಂದ ಬದಲಾವಣೆ ನಿರೀಕ್ಷೆ ಮಾಡಲೇಬಾರದು ಅಂತ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಅವಹೇಳನಕಾರಿ ಪದ ಬಳಸಿದ್ದಕ್ಕೆ ಸಚಿವ ಈಶ್ವರಪ್ಪ ಹೇಳಿಕೆ ಖಂಡಿಸಿ ಎನ್ಎಸ್ಯುಐ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಗಿದೆ. ಸಚಿವ ಈಶ್ವರಪ್ಪನವರ ಸರ್ಕಾರಿ ನಿವಾಸದ ಎದುರು ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈಶ್ವರಪ್ಪ ಕೂಡಲೇ ಕ್ಷಮಾಪಣೆ ಕೇಳುವಂತೆ ಆಗ್ರಹಿಸಿದರು. ಕಾಂಗ್ರೆಸ್ ನಾಯಕರ ವಿರುದ್ಧ ಅವಾಚ್ಯ ಪದ ಬಳಸಿದ್ದ ಸಚಿವ ಈಶ್ವರಪ್ಪನ ವಿರುದ್ಧ ಕಾಂಗ್ರೆಸ್ ಪ್ರಚಾರ ಸಮಿತಿ ದೂರು ನೀಡಿದೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಕಾಂಗ್ರೆಸ್ ದೂರು ನೀಡಿದೆ. ಕೂಡಲೇ ಎಫ್ಐಆರ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು. ಈಶ್ವರಪ್ಪ ಬಾಯಿಯಿಂದ ಬಂದಿರೋ ಮಾತುಗಳನ್ನ ಹೇಳೋಕ್ಕೂ ಕೂಡ ಕಷ್ಟ. ಇದು ಬಿಜೆಪಿ ಸಂಸ್ಕೃತಿಯನ್ನ ತಿಳಿಸುತ್ತೆ. ಈಶ್ವರಪ್ಪ ನಾಲಿಗೆ ಹರಿಬಿಟ್ಟಿದ್ದು ಇದೇ ಮೊದಲೇನಲ್ಲ. ಕ್ರಮ ಕೈಗೊಳ್ಳದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಕೆಪಿಸಿಸಿ ಪ್ರಚಾರ ಸಮಿತಿಯ ಮನೋಹರ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಲವ್ ಯು ರಚ್ಚು ಚಿತ್ರದ ಶೂಟಿಂಗ್ ವೇಳೆ ಫೈಟರ್ ವಿವೇಕ್ ಸಾವನ್ನಪ್ಪಿದರು. ಕೆಪಿ ಅಗ್ರಹಾರದ ಮನೆಯಿಂದ ವಿವೇಕ್ ಪಾರ್ಥಿವ ಶರೀರವನ್ನ ಮೆರವಣಿಗೆ ಮೂಲಕ ಚಾಮರಾಜಪೇಟೆ ಚಿತಾಗಾರಕ್ಕೆ ತರಲಾಯಿತು. ಅಂತ್ಯಕ್ರಿಯೆಯಲ್ಲಿ ವಿವೇಕ್ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಭಾಗಿಯಾಗಿದ್ದರು. ಲವ್ ಯು ರಚ್ಚು ಸಿನಿಮಾ ಶೂಟಿಂಗ್ ವೇಳೆ ನಡೆದ ದುರಂತಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೃತ ವಿವೇಕ್ ಎಲ್ಲರ ಕಣ್ಣೆದುರೇ ಒದ್ದಾಡ್ತಿದ್ರು, ಯಾರೊಬ್ಬರೂ ಸಹಾಯಕ್ಕೆ ಬರಲಿಲ್ಲ ಅನ್ನೋ ಅಸಲಿ ಸತ್ಯವನ್ನ ಹೊರಬಿದ್ದಿದೆ. ಆಸ್ಪತ್ರೆಯಲ್ಲಿರೋ ಗಾಯಾಳು ರಂಜಿತ್ ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದು, ನಟ ಅಜಯ್ ರಾವ್ ಎದುರಲ್ಲೇ ಕುಳಿತಿದ್ರು, ಸಹಾಯಕ್ಕೆ ಬರಲಿಲ್ವಂತೆ. ಎಲ್ಲರೂ ನೋಡುತ್ತಾ ಇದ್ರೆ ಹೊರತು ಯಾರೊಬ್ಬರೂ ಸಹಾಯ ಮಾಡಲಿಕ್ಕೆ ಬರಲಿಲ್ಲ ಅಂತ ಅವರ ವಿರುದ್ಧ ಫೈಟರ್ ರಂಜಿತ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಫೈಟರ್ ರಂಜಿತ್ ಆರೋಪ ಮಾಡ್ತಿದ್ದಂತೆ ನಟ ಅಜಯ್ ರಾವ್ ನ್ಯೂಸ್ 18 ಜೊತೆ ಮಾತನಾಡಿದ್ರು. ರಂಜಿತ್ ಆರೋಪ ಮಾಡುವುದು ಸರಿಯಲ್ಲ, ನನಗೆ ಕಾಲಿನ ಸಮಸ್ಯೆ ಇದೆ, ಹೀಗಾಗಿ ಓಡಲು ಆಗಲ್ಲ, ನಮಗೂ ಕಾಳಜಿ ಇದೆ, ನಿನ್ನೆ ಆಸ್ಪತ್ರೆಗೂ ಹೋಗಿದ್ದೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗಿದೆ ಅಂತ ಗೊತ್ತಿರಲಿಲ್ಲ. ಮೃತ ವಿವೇಕ್ ಕುಟುಂಬಕ್ಕೆ ಸಹಾಯ ಮಾಡ್ತೇವೆ, ಇಡೀ ಚಿತ್ರತಂಡದ ಪರವಾಗಿ ನಾನಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಫೈಟರ್ ವಿವೇಕ್ ಸಾವಿನ ಸಂಬಂಧ 5 ವಿರುದ್ಧ ದೂರು ದಾಖಲಾಗಿದ್ದು, ನಿರ್ದೇಶಕ ಶಂಕರ್, ಕ್ರೇನ್ ಆಪರೇಟರ್ ಮಹದೇವ್, ಸಾಹಸ ನಿರ್ದೇಶಕ ವಿನೋದ್ ಕುಮಾರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದ ನ್ಯಾಯಾಧೀಶರು 3 ಆರೋಪಿಗಳನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆದರೆ ಇನ್ನಿಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು, ಘಟನೆ ಬಳಿಕ ನಿರ್ಮಾಪಕ ಗುರು ದೇಶಪಾಂಡೆ ಹಾಗೂ ಪ್ರೊಡಕ್ಷನ್ ಮ್ಯಾನೇಜರ್ ಫರ್ನಾಂಡಿಸ್ ಎಸ್ಕೇಪ್ ಆಗಿದ್ದಾರೆ. ಹೀಗಾಗಿ ಇವರಿಬ್ಬರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಬಿಜೆಪಿಯಲ್ಲಿ ಎದ್ದಿರೋ ಮಂತ್ರಿಗಿರಿಯ ಒಳಮುನಿಸು ತಣ್ಣಗೆ ಆಗೋ ಹಾಗೆ ಕಾಣಿಸ್ತಾ ಇಲ್ಲ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಭಯ್ ಪಾಟೀಲ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಇವರಷ್ಟು ಕಾರ್ಯಕರ್ತರು ಬೇರೆ ಯಾರ ಕ್ಷೇತ್ರದಲ್ಲೂ ಇಲ್ಲ. ನನಗೂ ದಂಡಯಾತ್ರೆ ಮಾಡಲು ಬರುತ್ತೆ, ಅದು ನನ್ನ ದೌರ್ಬಲ್ಯ ಅಲ್ಲ. ಆದರೆ ಆ ದಂಡಯಾತ್ರೆ ಮಾಡಲು ನನಗೆ ಇಷ್ಟ ಇಲ್ಲ. 90ರ ದಶಕದಿಂದ ಬಿಜೆಪಿ ಕಾರ್ಯಕರ್ತನಾಗಿ ಹಿಂದುತ್ವದ ಪರ ಕೆಲಸ ಮಾಡ್ತಿದ್ದೇನೆ. ಆದರೆ ಪಕ್ಷನಿಷ್ಠೆ, ಹಿಂದುತ್ವ, ಸೀನಿಯಾರಿಟಿ ಒಮ್ಮೊಮ್ಮೆ ಅನಿವಾರ್ಯ ಕಾರಣದಿಂದ ಕೌಂಟ್ ಆಗಲ್ಲ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ.
ರಾಜ್ಯ ಬಿಜೆಪಿಯಲ್ಲಿ ಎದ್ದಿರೋ ಖಾತೆ ಕಿತ್ತಾಟ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ಸಿಎಂ ವಿರುದ್ಧ ಮುನಿಸಿಕೊಂಡಿರೋ ಕೆಲ ಸಚಿವರು ಖಾತೆ ಹಂಚಿಕೆಯಾಗಿ 3 ದಿನ ಕಳೆದರೂ ಇಲಾಖೆಯ ಹೊಣೆ ವಹಿಸಿಕೊಂಡಿಲ್ಲ. ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್, ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್, ಮುಜರಾಯಿ ಹಜ್ ಸಚಿವೆ ಶಶಿಕಲಾ ಜೊಲ್ಲೆ ಹಾಗೂ ಸಾರಿಗೆ ಎಸ್ಟಿ ಅಭಿವೃದ್ಧಿ ಸಚಿವ ಶ್ರೀರಾಮುಲು ಕೂಡ ಖಾತೆ ವಹಿಸಿಕೊಂಡಿಲ್ಲ. ಈ ಮೂಲಕ ಖಾತೆ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಅತೃಪ್ತ ಶಾಸಕರು ಸಭೆ ಮಾಡಿದ್ದಾರೆಂಬ